ಆತ್ಮೀಯ ವಿದ್ಯಾರ್ಥಿಗಳೇ, ಈಗಾಗಲೇ ಇಂದಿನ ಒಂದು ವಿಡಿಯೋದಲ್ಲಿ ಒಂದು ಮಾದರಿ ಪತ್ರಿಕೆಯನ್ನು ನಾವು ತಿಳಿಯುವಂಥ ಸಂದರ್ಭದಲ್ಲಿ ಬಹುಮುಖ್ಯವಾಗಿರ್ತಕ್ಕಂತಹ ಒಂದು ಪ್ರಶ್ನೆ ಅಂತಂದರೆ ಪ್ರಬಂಧ. ಹಾಗಾಗಿ ಪ್ರಬಂಧ ಬಹುಮುಖ್ಯವಾಗಿ ಇದು ಸಹ 8ನೇ ತರಗತಿಯಿಂದ ನಿಮ್ಮ PUC ಹಂತದವರೆಗೂ ಸಹ ಅಂದರೆ ಇಲ್ಲಿ ಬಹಳ ಮುಖ್ಯವಾಗಿ ಪ್ರಶ್ನೆಗಳನ್ನು ಕೇಳುವಂತಹದ್ದು. ಯಾಕೆ ಅಂತಂದರೆ ಅದರ ಉದ್ದೇಶ ಏನು ಅಂತಂದರೆ, ಮುಂದೆ ನೀವು ತೆಗೆದುಕೊಳ್ತಕ್ಕಂತಹ ಏನು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ನಾವು ಕರಿತೀವಿ, ಆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ತಮ್ಮನ್ನು ಒಂದು ತಯಾರಿ ಮಾಡುವಂತಹ ಬಗ್ಗೆ ಮತ್ತು ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಎಷ್ಟರ ಮಟ್ಟಿಗೆ ನೀವು ಗ್ರಹಿಸಿದ್ದೀರಾ, ನಮ್ಮ ಸುತ್ತಮುತ್ತ ಇರತಕ್ಕಂತಹ ಅನೇಕ ಜ್ವಲಂತ ಸಮಸ್ಯೆಗಳಿದ್ದಾವೆ, ಮತ್ತು ಹಾಗೆಯೇ ಒಂದಷ್ಟು ವಿಚಾರಗಳನ್ನು ಎಷ್ಟು ತಿಳ್ಕೊಂಡಿದ್ದೀರಾ, ಎಷ್ಟು ನಿಮಗೆ ಅದರ ಬಗ್ಗೆ ಗೊತ್ತಿದೆ ಅಂತಕ್ಕಂತಹ ಒಂದು ಪರೀಕ್ಷಾ ಒಂದು ದೃಷ್ಟಿಯಿಂದ 2 ವಿಚಾರಗಳನ್ನು ಕೊಟ್ಬಿಟ್ಟು ನಿಮಗೆ ಅದರ ಬಗ್ಗೆ ಬರೀಲಿಕ್ಕೆ ಏನು ಮಾಡ್ತಾರೆ, 4 ಅಂಕಗಳನ್ನು ಇಟ್ಟಿರ್ತಕ್ಕಂಥದ್ದು. ಮತ್ತು ಈಗಾಗಲೇ ನೀವು ಹೈಸ್ಕೂಲ್ ಹಂತದಿಂದಲೂ ಸಹ ಪ್ರಬಂಧವನ್ನು ಬರೀತಕ್ಕಂಥದ್ದು ಹೇಗೆ ಅಂತಕ್ಕಂಥದ್ದು ತಿಳ್ಕೊಂಡಿದ್ದೀರಾ. ಹೀಗಾಗಿ ಇಲ್ಲೂ ಸಹ ಪ್ರಬಂಧ ಅಂದರೆ ಏನು ಅಂತ ಹೇಳಿ ಭಾಳ ಕಂಪಲ್ಸರಿಯಾಗಿ ಇದ್ದೇ ಇರುವಂತಹ ಒಂದು ಪ್ರಶ್ನೆ. ಹಾಗಾಗಿ ಆ ಪ್ರಶ್ನೆಗೆ ಎಲ್ಲರೂ ಸರಿಯಾದಂತಹ ಉತ್ತರವನ್ನು ಬರೀಲಿ ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ತಮಗೆ ವಿಡಿಯೋವನ್ನು ನಾವು ಮಾಡ್ತಾ ಇರ್ತಕ್ಕಂಥದ್ದು ವಿದ್ಯಾರ್ಥಿ ಬಂಧುಗಳೇ. ಹೀಗಾಗಿ ಪ್ರಬಂಧ ಅಂದರೆ ಏನು ಅಂತ ಮೊದಲಿಗೆ ನಾವು ತಿಳ್ಕೊಳ್ಳೋಣ. ಅದರಲ್ಲಿ ಪ್ರಬಂಧ ಅಂತಂದ್ರಲ್ಲಿ ಒಂದು ಪ್ರಚಲಿತವಾಗಿರ್ತಕ್ಕಂಥ ವಿಚಾರಗಳನ್ನು ಏನು ಮಾಡೋದು, ವಿಸ್ತರಿಸಿ ಬರೆಯುವಂತಹ ಒಂದು ಬಗೆ ಅಥವಾ ವಿಸ್ತರಿಸಿ ಬರೆಯುವುದು ಅಂತ ಹೇಳ್ಬೋದು. ಈಗ ಯಾವುದೋ ಒಂದು ವಿಚಾರ ಇದೆ, ಆ ವಿಚಾರವನ್ನು ಬರೆಯುವಂತಹದ್ದು. ಈಗ ಉದಾಹರಣೆಗೆ ವರದಕ್ಷಿಣೆ ಒಂದು ಸಾಮಾಜಿಕ ಪಿಡುಗು ಅಂದರೆ ಇವತ್ತು ಭಾರತ ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇದೆ. ಆ ಅನೇಕ ಸಮಸ್ಯೆಗಳಲ್ಲಿ ಸಾಮಾಜಿಕ ಸಮಸ್ಯೆಗಳಲ್ಲಿ ಒಂದಾಗಿರುವಂತಹ ಇದು ವರದಕ್ಷಿಣೆ ಒಂದು ಸಾಮಾಜಿಕ ಪಿಡುಗು. ಅದ್ರ ಬಗ್ಗೆ ಎಷ್ಟು ನಿಮಗೆ ಒಂದು ವಿಚಾರಗಳನ್ನು ತಿಳ್ಕೊಂಡಿದ್ದೀರಾ ಅಂತ ಹೇಳಿ ಬರೆಯುವಂಥದ್ದು. ಮತ್ತೊಂದು ಕಡೆ ಪರಿಸರಕ್ಕೆ ಸಂಬಂಧಪಟ್ಟಂತೆ ಕೇಳುವಂತಹದ್ದು. ಆನಂತರ ಹಾಗೆಯೇ ಗ್ರಂಥಾಲಯ ಹೇಗೆ ಅಥವಾ ಗ್ರಂಥಾಲಯದಿಂದ ಆಗುವಂತಹ ಉಪಯೋಗದ ಬಗ್ಗೆ ಕೇಳ್ಬೋದು, ಕಂಪ್ಯೂಟರ್ನಿಂದ ಆಗುವಂತಹ ಉಪಯೋಗದ ಬಗ್ಗೆ ಕೇಳ್ಬೋದು, ಅರಣ್ಯ ಸಂರಕ್ಷಣೆಯ ಬಗ್ಗೆ ನಿಮ್ಮದೇ ಆದಂತಹ ಒಂದು ಒಪಿನಿಯನ್ ಬಗ್ಗೆ ಕೇಳ್ಬೋದು. ಮತ್ತು ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಪ್ರಧಾನಮಂತ್ರಿಯವರು ಬಿತ್ತರಪಡಿಸಿರ್ತಕ್ಕಂತಹ ಸ್ವಚ್ಛ ಭಾರತ್ ಆಂದೋಲನದ ಬಗ್ಗೆ ನಿಮಗೆ ಎಷ್ಟರ ಮಟ್ಟಿಗೆ ಗೊತ್ತಿರ್ತಕ್ಕಂಥದ್ದು. ಮತ್ತು ಈ ಥರದ ಒಂದಷ್ಟು ವಿಚಾರಗಳನ್ನು ಅಂದರೆ ಇಲ್ಲಿ ನಿಮಗೆ ಗೊತ್ತಿರುವಂತಹ ವಿಚಾರಗಳನ್ನೇ ಕೊಟ್ಟು ಆನಂತರ ಅವುಗಳಿಗೆ ಉತ್ತರ ಬರೆಯುವಂತಹ ಬಗೆ ಹೇಗೆ ಅನ್ನೋದನ್ನು ಪ್ರಬಂಧದಲ್ಲಿ ನಾವು ಕಾಣ್ಬೋದು. ಹಾಗಾಗಿ ಮೊದಲನೇದಾಗಿ ಪ್ರಬಂಧ ಅಂದರೆ ಏನು ಅಂತಂದರೆ, ಇಲ್ಲಿ ಒಂದು ವಿಷಯವನ್ನು ವಿಸ್ತರಿಸಿ ಬರೆಯುವಂತಹದೇ ನಾವು ಪ್ರಬಂಧ ಅಂತ ನಾವು ಹೇಳ್ಬೋದು. ಈಗಾಗಲೇ ನಿಮಗೆ ಇನ್ನೊಂದು ಸುಲಭ ಅಂತಂದರೆ, ಇಂಗ್ಲೀಷಲ್ಲೂ ಸಹ ಎಸ್ಸೆ ಇರುತ್ತೆ, ಕನ್ನಡದಲ್ಲೂ ಸಹ ಎಸ್ಸೆ ಇದ್ದೇ ಇರುತ್ತೆ. ಹೀಗಾಗಿ ಪ್ರಬಂಧವನ್ನು ಬರೆಯುವಂತಹ ಒಂದು ರೂಢಿಯನ್ನು ಮಾಡಿಕೊಳ್ಳಿ. ಪ್ರಬಂಧ ಅಂತಕ್ಕಂಥದ್ದು ಯಾಕೆಂದರೆ ಮುಂದೆ ನೀವು IAS ಮತ್ತು KAS ಇಂತಹ ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ತೆಗೆದುಕೊಂಡಂಥ ವೇಳೆಯಲ್ಲಿ ಹೀಗಾಗಿ ಅಲ್ಲಿ ಸಮಾಜದ ಒಳಗಡೆ ಅನೇಕ ಸಮಸ್ಯೆಗಳಿರ್ತವೆ. ಆ ಸಮಸ್ಯೆಗಳನ್ನು ಬಗೆಹರಿಸುವಂಥ ಬಗೆ ಹೇಗೆ, ಅವುಗಳನ್ನು ಕ್ರೋಢೀಕರಿಸುವಂತಹ ಬಗೆ ಹೇಗೆ, ಅವುಗಳನ್ನು ಅದಕ್ಕೆ ಪರಿಹಾರಗಳನ್ನು ಕಂಡುಕೊಳ್ಳುವಂಥ ಬಗೆ ಹೇಗೆ ಅನ್ನೋದನ್ನು ತಿಳ್ಕೊಳ್ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನಿಮ್ಮನ್ನು ಸಿದ್ಧಪಡಿಸೋಕ್ಕೋಸ್ಕರ ಪ್ರತಿ ಪರೀಕ್ಷೆಗಳಲ್ಲೂ ಸಹ ನಿಮಗೆ ಆ ಒಂದು ಪರಿಪಾಠವನ್ನು ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ನೆಕ್ಸ್ಟು ಹೇಗೆ ಇಲ್ಲಿ ನಿಮಗೆ ಈ ಯಾವುದಾದ್ರೂ ಒಂದು ಆಯ್ಕೆ ಮಾಡಿಕೊಂಡ ನಂತರ ಬಹಳ ಮುಖ್ಯವಾಗಿ ನಿಮಗೆ ಗೊತ್ತಾಗುತ್ತೆ ಅಲ್ಲಿ ಬರೆಯುವಂತಹ ಬಗೆ ಹೇಗೆ, ಮೌಲ್ಯಮಾಪನ ಮಾಡುವಂಥ ಸಂದರ್ಭದಲ್ಲಿ ಈ 3 ಸ್ಟೆಪ್ಪನ್ನು ಅಥವಾ 3 ಹಂತಗಳ ರೀತಿಯಲ್ಲಿ ನೀವು ಪ್ರಬಂಧವನ್ನು ಬರೀಬೇಕಾಗುತ್ತೆ. ಮೊದಲನೇದಾಗಿ ನಾವು ಪೀಠಿಕೆ, ಬೆಳವಣಿಗೆ, ಉಪಸಂಹಾರ, ಇಂಗ್ಲೀಷ್ನಲ್ಲಿ ಇಂಟ್ರೊಡಕ್ಷನ್ಸ್, ಡೆವಲಪ್ಮೆಂಟ್ ಸ್ಟೇಜ್ ಆ್ಯಂಡ್ ಕನ್ಕ್ಲೂಷನ್ಸ್ ಅಂತ ನಾವು ಹೇಳುವಂತಹದ್ದು. ಹೀಗಾಗಿ ಈ 3 ವಿಧಾನಗಳನ್ನು ಅನುಸರಿಸಿ ನೀವು ಪ್ರಬಂಧವನ್ನು ಬರೀಬೇಕಾಗುತ್ತೆ. ವ್ಯಾಲ್ಯೂಯೇಷನ್ ಮಾಡುವಂಥ ಸಂದರ್ಭದಲ್ಲಿ ಇವುಗಳನ್ನು ನೀವು ಪೀಠಿಕೆ
ಬೆಳವಣಿಗೆ, ಉಪಸಂಹಾರ ಅಂತ ಹೇಳಿ ಬಹಳ ಕ್ರಮಬದ್ಧವಾಗಿ ನೀವು ಬರೆದಿದ್ದೆ ಆದಲ್ಲಿ 4ಕ್ಕೆ 4 ಅಂಕಗಳನ್ನು ಸಹ ನೀವು ಇಲ್ಲಿ ಪೂರ್ಣ ಪ್ರಮಾಣದಲ್ಲಿ ಬರಲಿಕ್ಕೆ ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಆಗುತ್ತೆ. ಈ ಒಂದು ವಿಧಾನವನ್ನು ಅನುಸರಿಸಿ ವಿದ್ಯಾರ್ಥಿಗಳೇ. ಹೀಗಾಗಿ ಒಂದು ಉದಾಹರಣೆ ತಗೊಂಡು ನಾನು ನಿಮಗೆ ಹೇಳ್ತೀನಿ. ಉದಾಹರಣೆಗೆ ಇಲ್ಲಿ ರಾಷ್ಟ್ರೀಯ ಹಬ್ಬಗಳು ಅಂತ ಹೇಳಿ ಒಂದು ವಿಷಯ ನಿಮಗೆ ಕೊಟ್ಟಿದ್ದಾರೆ. ಆ ರಾಷ್ಟ್ರೀಯ ಹಬ್ಬಗಳು ಅಂತ ಹೇಳಿ ಒಂದು ಪ್ರಬಂಧ ಕೊಟ್ಟಿದ್ದಾರೆ. ಹಾಗಾಗಿ ಈ 3 ಹಂತಗಳನ್ನು ರೀತಿಯಲ್ಲಿ ನಾನು ಬರೀತಕ್ಕಂಥದ್ದು ಹೇಗೆ ಅಂತ ಹೇಳ್ತೀನಿ. ನೀವು ಅದೇ ಒಂದು ವಿಧಾನವನ್ನು ನೀವು ಮುಂದೆ ಬರೆದುವಂತಹ ಪರೀಕ್ಷೆನಲ್ಲೂ ಸಹ ಬರೀತಕ್ಕಂಥದ್ದು. ಸೊ ಮೊದಲನೇ ಒಂದು ಪೀಠಿಕೆ ಅಥವಾ ಇಂಟ್ರೊಡಕ್ಷನ್ಸ್ಗೆ ಹೇಗೆ ಈ ಒಂದು ಪ್ರಬಂಧಕ್ಕೆ ನಾನು ತಿಳಿಸ್ಕೊಡ್ತೀನಿ ಅಂತಂದರೆ, ಬಹಳ ಮುಖ್ಯವಾಗಿ ಗಮನದ ಇಟ್ಟು ಕೇಳಿಸ್ಕೊಳ್ಳಿ. ಯಾವುದೇ ಜಾತಿ, ಮತ, ಲಿಂಗ ಭೇದವಿಲ್ಲದೆ ಎಲ್ಲರೂ ಆಚರಿಸುವಂಥ ಹಬ್ಬಗಳನ್ನು ರಾಷ್ಟ್ರೀಯ ಹಬ್ಬಗಳು ಅಂತ ಕರಿತೀವಿ. ಹೀಗಾಗಿ ಇದು 1 ಅಂಕಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ನಿಮಗೆ ಬರಲಿಕ್ಕೆ ಸಾಧ್ಯತೆ ಆಗುತ್ತೆ. ಆನಂತರ ಬೆಳವಣಿಗೆಯಲ್ಲಿ ಬಂದಂಥ ಸಂದರ್ಭದಲ್ಲಿ ಇದು ಮೊದಲನೇ ಒಂದು ಹಂತ ಆದರೆ, ಎರಡನೇ ಹಂತ ಯಾವುದು? ದ ಡೆವಲಪ್ಮೆಂಟ್ ಸ್ಟೇಜ್. ಆ ವಿಷಯದ ವಿಸ್ತಾರವನ್ನು ನೀವು ಬರಿಬೇಕಾಗುತ್ತೆ. ಆ ವಿಸ್ತಾರ ಹೇಗೆ ಬರೀತಕ್ಕಂಥದ್ದು ಅಂತ ಅಂದರೆ, ಮೊದಲನೇದಾಗಿ ನಾವು ರಾಷ್ಟ್ರೀಯ ಹಬ್ಬಗಳು ಯಾವ್ಯಾವು ಅಂತ ಹೇಳಿ ನಿಮಗೆ ಗಮನದಲ್ಲಿರಬೇಕಾಗುತ್ತೆ. ಬೇರೆ ಯಾವ ಹಬ್ಬಗಳನ್ನು ಬರೆಯುವಂಥದ್ದಲ್ಲ. ಕ್ರಿಸ್ಮಸ್ ಹಬ್ಬ, ರಂಜಾನ್ ಹಬ್ಬ, ದೀಪಾವಳಿ ಹಬ್ಬ ಇವು ರಾಷ್ಟ್ರೀಯ ಹಬ್ಬಗಳಲ್ಲ. ಹೀಗಾಗಿ ರಾಷ್ಟ್ರೀಯ ಹಬ್ಬಗಳು ಅಂದರೆ ಯಾವುವು ಅಂದರೆ, ಮೊದಲನೇದಾಗಿ ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನು ರಾಷ್ಟ್ರೀಯ ಹಬ್ಬ ಅಂತ ಕರಿತೀವಿ. ಎರಡನೇದಾಗಿ ಗಾಂಧಿ ಜಯಂತಿ, ಇದನ್ನು ನಾವು ರಾಷ್ಟ್ರೀಯ ಹಬ್ಬ ಅಂತ ಕರಿತೀವಿ. ಮೂರನೇದಾಗಿ ಗಣರಾಜ್ಯೋತ್ಸವವನ್ನು ರಾಷ್ಟ್ರೀಯ ಹಬ್ಬ ಅಂತ ಕರಿತೀವಿ. ಹಾಗಾಗಿ ಆ 3 ಸಹ ನೀವು ಡೆವಲಪ್ಮೆಂಟ್ ಸ್ಟೇಜಲ್ಲಿ, 1 ಸ್ವಾತಂತ್ರ್ಯ ದಿನಾಚರಣೆ, 2 ಗಾಂಧಿ ಜಯಂತಿ, 3 ಗಣರಾಜ್ಯೋತ್ಸವ ಅಂತ ಹೇಳಿ ಬರೆದಾದ್ಮೇಲೆ ಏನು ಮಾಡ್ತಕ್ಕಂಥದ್ದು, ಆ 3 ಸಹ ಸ್ವಲ್ಪ ಅಂದರೆ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವು ಯಾಕೆ ಆಚರಣೆ ಮಾಡ್ತೀವಿ ಅನ್ನೋದನ್ನು ಬರಿಬೇಕಾಗುತ್ತೆ. ಹಾಗಾಗಿ ಅದರ ಔಚಿತ್ಯ ಏನು? ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವು ಪ್ರತಿ ವರ್ಷ ಆಚರಣೆ ಮಾಡ್ತಾ ಇದ್ದೀವಿ, ಮತ್ತು ನೀವು ಸಹ ಭಾಗವಹಿಸೋದ್ರ ಜೊತೆಗೆ ಅಲ್ಲಿ ಯಾಕೆ ನಾವು ಯಾರ್ಯಾರನ್ನ ನೆನಪಿಸ್ಕೋತೀವಿ ಅಂತ ನಿಮಗೆಲ್ಲ ಗೊತ್ತಿದೆ. ಸೊ ಆ ಗೊತ್ತಿರುವಂತಹ ವಿಚಾರವನ್ನು ನೀವು ಅಲ್ಲಿ ಬರಿಬೇಕಾಗುತ್ತೆ. ಹೀಗಾಗಿ ಈ ಒಂದು ಇದರಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುವಂಥ ಸ್ವಲ್ಪ ಅಂದರೆ ಒಂದು 4-5 ಲೈನುಗಳಲ್ಲಿ ನೀವು ಸ್ವಾತಂತ್ರ್ಯ ದಿನಾಚರಣೆಯ ಔಚಿತ್ಯವನ್ನು ನೀವು ಅಲ್ಲಿ ಬರಿಬೇಕಾಗುತ್ತೆ. ಯಾವಾಗ ನಮಗೆ ಸ್ವತಂತ್ರ ಬಂತು, ಯಾರು ತಂದುಕೊಟ್ರು, ಆಚರಿಸುವಂತಹ ಯಾವಾಗ ನಮಗೆ ಸ್ವತಂತ್ರ ಬಂದೆ, ಇದಕ್ಕೆ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿರ್ತಕ್ಕಂಥವ್ರು ಯಾರು ಅನ್ನೋದನ್ನು ನೀವಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಸ್ವಲ್ಪ ನೀವೆಲ್ಲ, ಏಕೆಂದರೆ ಇತಿಹಾಸ ಓದಿರೋವಂತಹ ಮಕ್ಕಳುಗಳಿರ್ತೀರ ಮತ್ತು ಸೈನ್ಸ್ ಓದಿರೋವಂಥ ಮಕ್ಕಳುಗಳಿರ್ತೀರ, ಏಕೆಂದರೆ ಗೊತ್ತಿರುತ್ತೆ. ಸೊ ಅದನ್ನೆಲ್ಲವೂ ಸಹ ನೀವಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಬರಿಬೇಕಾಗುತ್ತೆ. ಅದಾದ ನಂತರ ಗಾಂಧಿ ಜಯಂತಿ ಅಂತ ನಿಮಗೆಲ್ಲರೂ ಸಹ ಗೊತ್ತಿದೆ. ಈಸ್ ದ ಫಾದರ್ ಆಫ್ ಅವರ್ ನೇಷನ್, ಭಾರತದ ರಾಷ್ಟ್ರಪಿತ ಅಂತ ನಾವು ಕರಿತೀವಿ. ಸ್ವತಂತ್ರವನ್ನು ತಂದುಕೊಡುವಲ್ಲಿ ಬಹಳ ಪ್ರಮುಖವಾಗಿ ಪಾತ್ರ ವಹಿಸಿದಂಥವರು ಮಹಾತ್ಮ ಗಾಂಧೀಜಿಯವರು. ಅನೇಕ ಚಳುವಳಿಗಳಲ್ಲಿ ಭಾಗವಹಿಸ್ತಾರೆ. ಅವರ ಒಂದು ಹುಟ್ಟುಹಬ್ಬವನ್ನು ನಾವು ಅಕ್ಟೋಬರ್ 2ರಂದು ಆಚರಿಸ್ತೀವಿ ಅಂತಕ್ಕಂಥ ಅವರ ಒಂದು ಬಾಲ್ಯ ಜೀವನದ ಬಗ್ಗೆ, ಅವರಲ್ಲಿದ್ದಂತಹ ಭಾರತದ ಪ್ರೇಮದ ಬಗ್ಗೆ ನೀವಲ್ಲಿ ಗಾಂಧಿ ಜಯಂತಿ ಅಂತ ಹೇಳಿ ಹೆಡ್ಲೈನ್ಸ್ ಹಾಕಿ, ಅವರ ಬಾಲ್ಯ, ಅವರು ಹೇಗೆ ಭಾರತ ಸ್ವತಂತ್ರವನ್ನು ತಂದುಕೊಡ್ಲಿಕ್ಕೆ ಹೋರಾಟ ಮಾಡಿದ್ರು, ಆನಂತರ ಭಾರತದಲ್ಲಿ ದಂಡಿ ಸತ್ಯಾಗ್ರಹವನ್ನು ಮಾಡ್ತಾರೆ. ಉಪ್ಪಿನ ಮೇಲೆ ಹಾಕಿದಂತಹ ದಂಡಿ ತೆರಿಗೆಯನ್ನು ಹೋಗ್ಲಾಡಿಸ್ಕೊಳ್ಳಿಕ್ಕೋಸ್ಕರ ಸಬರ್ಮತಿ ಆಶ್ರಮದಿಂದ ಹಿಡಿದು ದಂಡಿವರೆಗೂ ಸಹ ಕಾಲ್ನಡಿಗೆಯಲ್ಲಿ ನಡೀತಕ್ಕಂಥದ್ದು. ಈ ಒಂದಷ್ಟು ಅವರಿಗೆ ಆ ಒಂದು ವಿಚಾರಗಳನ್ನು ನೀವಲ್ಲಿ ಗಾಂಧಿ ಜಯಂತಿ ಕೆಳಗಡೆ ಬರೀತಕ್ಕಂಥದ್ದು. ಇನ್ನು ಕೊನೆಯದಾಗಿ ಗಣರಾಜ್ಯೋತ್ಸವ ಏನು ಕರಿತೀವಿ, ಆ ಗಣರಾಜ್ಯೋತ್ಸವನ ಆಚರಿಸುವಂಥದ್ದು ಯಾಕೆ, ನಾವು ಯಾಕೆ ಆಚರಿಸ್ತಾ ಇದ್ವಿ ಜನವರಿ 26 ಗಣರಾಜ್ಯೋತ್ಸವ ಅಂತ ಹೇಳಿ ಅಂತಂದರೆ, ಮೊದಲಿಗೆ ಭಾರತ ಸ್ವತಂತ್ರ ಆಗೋದಕ್ಕಿಂತ ಮುಂಚೆ 11 ಪ್ರಾಂತ್ಯಗಳು, 552 ಸಂಸ್ಥಾನಗಳಿದ್ದವು.
ಅವೆಲ್ಲವೂ ಸಹ ರಾಜರ ಅಧೀನದಲ್ಲಿದ್ದೋ. ಒಂದೊಂದು ಸಂಸ್ಥಾನಗಳನ್ನು, ಒಂದೊಂದು ಪ್ರಾಂತ್ಯಗಳನ್ನು ಒಬ್ಬೊಬ್ಬ ರಾಜ ಆಳ್ವಿಕೆ ಮಾಡ್ತಾ ಇದ್ದ. ಆ ರಾಜ ಆಳ್ವಿಕೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಏನು ಮಾಡಿದ್ರು, 47ರ ನಂತರ 1950 ಜನವರಿ 26ರಂದು ಅಖಂಡ ಭಾರತದ ಎಲ್ಲ ರಾಜ್ಯಗಳನ್ನು ಒಂದು ಗುಂಪಿಗೆ ತಗೊಂಬಂದು ಏನು ಮಾಡಿದರೆ, ಅಲ್ಲಿ ಅವತ್ತಿನ ಸಂದರ್ಭದಲ್ಲಿ ಸಂವಿಧಾನ ಅಂತಕ್ಕಂಥದ್ದನ್ನು ಜಾರಿಗೆ ತರಲಿಕ್ಕೆ ಪ್ರಯತ್ನ ಪಡ್ತಾರೆ. ಸರ್ದಾರ್ ವಲ್ಲಭಾಯ್ ಪಟೇಲ್, ಭಾರತದ ಪ್ರಪ್ರಥಮ ಗೃಹ ಮಂತ್ರಿಗಳಾಗಿದ್ದಂತಹ ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂದಿನ ಒಂದು ಗೃಹ ಮಂತ್ರಿಗಳು ಅಂತ ಕರಿಬೋದು. ಹೀಗಾಗಿ ಅಲ್ಲಿ ಇಡೀ ಎಲ್ಲ ರಾಜ್ಯಗಳನ್ನು ಒಂದು ಕಡೆ ಕೇಂದ್ರೀಕರಿಸಿ ಸರ್ಕಾರವನ್ನು ರಚನೆ ಮಾಡ್ತಕ್ಕಂತಹ ಒಂದು ದಿನವೂ ಸಹ ಹೌದು, ಮತ್ತು ಸಂವಿಧಾನ ಜಾರಿಗೆ ಬಂದಂತಹ ದಿನವೂ ಹೌದು. ಹೀಗಾಗಿ ಆ ಒಂದು ವಿಚಾರಗಳನ್ನು ನೀವಲ್ಲಿ ಆ 3 ಏನು ಹೇಳಿದೆ, ಸ್ವಾತಂತ್ರ್ಯ ದಿನಾಚರಣೆ, ಗಾಂಧಿ ಜಯಂತಿ, ಗಣರಾಜ್ಯೋತ್ಸವದ ಔಚಿತ್ಯವನ್ನು ನೀವಲ್ಲಿ ಬರೀಬೇಕಾಗುತ್ತೆ. ಬರೆದಾಗ ನಿಮಗೆ ಪೂರ್ಣ ಪ್ರಮಾಣದಲ್ಲಿ ಅಂಕಗಳನ್ನು ಸಿಗುತ್ತೆ. ಇದು 2ನೆಯ ಹಂತ ಆಗಿರ್ತಕ್ಕಂಥ ಡೆವಲಪ್ಮೆಂಟ್ ಸ್ಟೇಜ್. ಇನ್ನು 3ನೆಯ ಕೊನೆಯ ಹಂತ ಇದೆಯಲ್ಲ, ಇದು ಉಪಸಂಹಾರ. ಆ ವಿಷಯದ ಬಗ್ಗೆ ನಿಮ್ಮದೇ ಆದಂಥ ಒಂದು ನಿಲುವನ್ನು ನೀವಿಲ್ಲಿ ತೋರಿಸ್ಬೇಕಾಗುತ್ತೆ. ಸೊ ಏನು ಬರೆಯೋದು, ಈ ರಾಷ್ಟ್ರೀಯ ಹಬ್ಬಗಳಿಗೆ ಇಂತಹ ಹಬ್ಬಗಳನ್ನು ಆಚರಣೆ ಮಾಡೋದ್ರಿಂದ ನಮ್ಮಲ್ಲಿ ನಾವು ಮೇಲು ಕೀಳು ಅನ್ನದೇ, ಯಾವುದೇ ಜಾತಿ ಮತ ಲಿಂಗ ಬೀಳದೆ ನಾವೆಲ್ಲರೂ ಒಂದೇ ಅಂತಕ್ಕಂತಹ ಭಾವನೆಯನ್ನು ಮೂಡಿಸ್ಲಿಕ್ಕೆ ಪ್ರೇರಕ ಶಕ್ತಿಯಾಗಿದ್ದಾವೆ ಈ ರಾಷ್ಟ್ರೀಯ ಹಬ್ಬಗಳು ಅಂತ ಹೇಳಿ ನಾವೊಂದು ನಿಲುವನ್ನು ತಗೋಬೋದು. ಹೀಗಾಗಿ ಆ ಒಂದು ಪ್ರಬಂಧವನ್ನು, ನೀವು ಯಾವುದೇ ಪ್ರಬಂಧವನ್ನು ಆಯ್ಕೆ ಮಾಡಿಕೊಂಡ ನಂತರ ಈ ಒಂದು ಹಂತಗಳೇನಿದ್ದಾವೆ, ಈ ಹಂತಗಳು ಬಹಳ ಬಹಳ ಮುಖ್ಯ. ಮೌಲ್ಯಮಾಪನ ಮಾಡಬೇಕಾದ್ರೆ ನಾವು ಈ ಹಂತಗಳನ್ನು ನೋಡಿ ನಿಮಗೆ ಅಂಕಗಳನ್ನು ನೀಡೋದ್ರಿಂದ ಈ ಹಂತಗಳನ್ನು ದಯವಿಟ್ಟು ಎಲ್ಲರೂ ತಪ್ಪದೆ ಪಾಲನೆ ಮಾಡಬೇಕಾಗಿ ಹೇಳ್ತಕ್ಕಂಥದ್ದು. ಹೀಗಾಗಿ ನೀವು ವಿಚಾರಗಳನ್ನು ಯಾವುದು ಸುಲಭ ಅಂತ ಹೇಳಿ ಮೊದಲೇ ನೀವೇನು ಮಾಡ್ಬೋದು, 2 ಪ್ರಬಂಧಗಳನ್ನು ನಿಮಗೆ ಕೊಟ್ಟಿರ್ತಾರೆ. ಆ 2 ಪ್ರಬಂಧಗಳಲ್ಲಿ ನಿಮಗೆ ಯಾವುದು ಸುಲಭ ಅನಿಸುತ್ತೋ ಅಂತಹ ಒಂದು ಪ್ರಬಂಧವನ್ನು ಆಯ್ಕೆ ಮಾಡಿಕೊಳ್ತಕ್ಕಂಥದ್ದು. ಅಥವಾ ಪ್ರಬಂಧದಲ್ಲೇ ನಿಮಗೆ ಸ್ವಾತಂತ್ರ್ಯ ದಿನಾಚರಣೆ ಅಂತ ಕೊಟ್ಟರೂ ಸಹ ಬರೀಲಿಕ್ಕೆ ರೆಡಿ ಇರಬೇಕು. ಆನಂತರ ಅಥವಾ ಬೇರೆ ಯಾವುದೋ ಒಂದು ವಿಷಯಗಳನ್ನು ಕೊಟ್ಟರು, ಫಾರ್ ಎಕ್ಸಾಂಪಲ್ ಈಗ ಇದೇ ಒಂದು ಇದನ್ನು ನಾವು ನೋಡಿದಂಥ ಸಂದರ್ಭದಲ್ಲಿ ವರದಕ್ಷಿಣೆ ಒಂದು ಸಾಮಾಜಿಕ ಪಿಡುಗು. ವರದಕ್ಷಿಣೆ ಒಂದು ಸಾಮಾಜಿಕ ಪಿಡುಗು ಅನ್ನೋ ಒಂದು ಪ್ರಶ್ನೆ ಬಂದಿದೆ ಅಂತ ಅಂದ್ಕೊಳ್ಳೋಣ. ಆ ಪ್ರಶ್ನೆಗೆ ಹೇಗೆ ಬರೀತಕ್ಕಂಥದ್ದು ಮತ್ತೊಂದು ಉದಾಹರಣೆಯನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವಿದ್ಯಾರ್ಥಿ ಬಂಧುಗಳೇ. ಸೊ ಮೊದಲನೇದಾಗಿ, ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ವರದಕ್ಷಿಣೆ ಒಂದು ಸಾಮಾಜಿಕ ಪಿಡುಗು. ಸೊ ಇದಕ್ಕೆ ನಾವು ಮೊದಲನೇದಾಗಿ ಪೀಠಿಕೆ ಹೇಗೆ ಬರೀತಕ್ಕಂಥದ್ದು ಅಂತಂದರೆ, ಇದನ್ನು ನೀವು ಗಮನ ಇಟ್ಟು ಒಂದು ಸ್ವಲ್ಪ ಆಲೋಚನೆ ಮಾಡಿ ಬರಿಬೇಕಾಗುತ್ತೆ. ಪ್ರತಿಯೊಂದಕ್ಕೂ ಸಹ ನಿಮ್ಮದೇ ಆದಂತಹ ರೀತಿಯಲ್ಲಿ ಅದಕ್ಕೆ ಇಂಟ್ರೊಡಕ್ಷನ್ಸನ್ನು ಕೊಡ್ತಕ್ಕಂಥದ್ದು ಕಂಪಲ್ಸರಿ. ಹೀಗಾಗಿ ವರದಕ್ಷಿಣೆ ಒಂದು ಸಾಮಾಜಿಕ ಪಿಡುಗು ಅಂತಂದರೆ, ವಧುವಿನ ಕಡೆಯವರು ವರನ ಕಡೆಯವರಿಗೆ ವಸ್ತುವಿನ ರೂಪದಲ್ಲಾಗಿರಬಹುದು, ಉಡುಗೊರೆ ರೂಪದಲ್ಲಾಗಿರಬಹುದು ಕೊಡುವಂತಹ ಉಡುಗೊರೆಯನ್ನು ಏನಂತ ಕರಿತೀವಿ, ವರದಕ್ಷಿಣೆ ಅಂತ ಕರಿತೀವಿ. ಒನ್ಸ್ ಅಗೇನ್ ರಿಪೀಟ್ ಮಾಡ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ವಧುವಿನ ಕಡೆಯವರು ವಸ್ತುವಿನ ರೂಪದಲ್ಲಾಗಿರ್ಬೋದು ಅಥವಾ ಹಣದ ರೂಪದಲ್ಲಾಗಿರ್ಬೋದು ನೀಡುವಂತಹ ಉಡುಗೊರೆಯನ್ನು ವರದಕ್ಷಿಣೆ ಅಂತ ಕರಿತೀವಿ. ಮೊದಲನೇ ಒಂದು ಹಂತಕ್ಕೆ ನಿಮಗೆ ಉತ್ತರ ಸಿಕ್ಕಿದೆ ಅಂತ ಅನಿಸುತ್ತೆ. ಎರಡನೇದಾಗಿ ಬೆಳವಣಿಗೆ ಇದರಲ್ಲಿ ನೀವೇನು ಮಾಡಬೇಕು ಅಂತಂದರೆ, ಭಾರತ ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇದೆ. ಆ ಭಾರತ ಎದುರಿಸುತ್ತಿರುವಂತಹ ಅನೇಕ ಸಮಸ್ಯೆಗಳಲ್ಲಿ ಇದು ಸಾಮಾಜಿಕ ಸಮಸ್ಯೆಗಳಲ್ಲಿ ಒಂದಾಗಿರ್ತಕ್ಕಂಥದ್ದು ಯಾವುದು, ವರದಕ್ಷಿಣಾ ಒಂದು ಸಮಸ್ಯೆ. ಈ ವರದಕ್ಷಿಣೆಯಿಂದ ಅನೇಕ ಹೆಣ್ಣು ಮಕ್ಕಳ ಜೀವನ ಇವತ್ತು ಹಾಳಾಗ್ತಾ ಇದೆ.
ಹಾಳಾಗ್ತಾ ಇರೋದ್ರಿಂದ ಮತ್ತು ವರದಕ್ಷಿಣೆ ಕೊಡಲಿಲ್ಲ ಅಂತ ಹೇಳಿ ಆ ಹೆಣ್ಣು ಮಕ್ಕಳನ್ನು ಸೀಮೆ ಎಣ್ಣೆ ಸಾಯಿಸೋದು, ಅನಂತರ ನೇಣಿಗೆ ಶರಣ್ ಮಾಡೋವಂಥದ್ದು, ಅನಂತರ ಹಾಗೆಯೇ ತಂದೆ ಮನೆಗೆ ಕಳಿಸುವಂತಹದ್ದು, ಮತ್ತು ಅವರಿಗೆ ಹಣ ತಗೊಂಬನ್ನಿ ಅಂತ ಹೇಳಿ ಮತ್ತೆ ಅವರ ತಂದೆ ತಾಯಿಗಳ ಮನೆಗೆ ಕಳಿಸುವಂತಹದ್ದು. ಈ ಒಂದು ಏನಾಗ್ತಾ ಇದೆ, ಇದರಿಂದ ಹೆಣ್ಣು ಮಕ್ಕಳ ಮೇಲೆ ಒಂದು ರೀತಿ ದೌರ್ಜನ್ಯ ಹೆಚ್ಚಾಗ್ತಾ ಇದೆ. ಆ ದೌರ್ಜನ್ಯ ಹೆಚ್ಚಾಗ್ತಾ ಇರೋದ್ರಿಂದ ಇತ್ತೀಚಿನ ದಿನಗಳಲ್ಲಿ ಏನು ಮಾಡ್ತಾ ಇದ್ರೆ, ಸರ್ಕಾರ 1986ರಲ್ಲಿ ಏನು ಮಾಡಿದ್ರು, ವರದಕ್ಷಿಣಾ ನಿಷೇಧ ಕಾನೂನನ್ನು ಜಾರಿಗೆ ತಗೊಂಬಂದರು. ವರದಕ್ಷಿಣಾ ನಿಷೇಧ ಕಾನೂನನ್ನು ಜಾರಿಗೆ ತಗೊಂಬಂದು, ಆದರೂ ಸಹ ಇವತ್ತು ವರದಕ್ಷಿಣೆ ಅಂತಕ್ಕಂಥದ್ದನ್ನು ನಾವು ಸಂಪೂರ್ಣವಾಗಿ ಹೋಗ್ಲಾಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ಈ ಒಂದು ವರದಕ್ಷಿಣೆ ನಿಷೇಧವನ್ನು ಜಾರಿಗೆ ತಂದರೂ ಸಹ ಇಂದಿಗೂ ಸಹ ಯಾವುದು ಸ್ವತಂತ್ರ ಪೂರ್ವದಿಂದ ಸ್ವತಂತ್ರ ನಂತರವೂ ಸಹ ಹಾಗೆ ಮುಂದುವರ್ಕೊಂಡು ಬಂದಿರತಕ್ಕಂಥ ಒಂದು ಸಾಮಾಜಿಕ ಸಮಸ್ಯೆ ಅಂತಂದರೆ ವರದಕ್ಷಿಣೆ ಒಂದು ಸಮಸ್ಯೆ. ಹಾಗಾಗಿ ಈ ಸಮಸ್ಯೆಯನ್ನು ಹೋಗ್ಲಾಡಿಸ್ಕೊಳ್ಳೋದಾದರೂ ಹೇಗೆ ಅಂತಂದರೆ, ಯಾವುದೇ ಕಾನೂನುಗಳನ್ನು ತಗೊಂಬಂದರೂ ಸಹ ಏನು ಮಾಡಿದರೆ, ತೆರೆಯ ಮರೆಯಲ್ಲಿ ಈ ಒಂದು ಸಮಸ್ಯೆಗಳು ಹಾಗೇ ಇವತ್ತು ಜೀವಂತವಾಗಿದ್ದಾವೆ. ಅದಕ್ಕೋಸ್ಕರ ಇವತ್ತು ಸರ್ಕಾರ ಮತ್ತೆ ವರದಕ್ಷಿಣಾ ನಿಷೇಧ ಕಾನೂನಿಗೆ ತಿದ್ದುಪಡಿಯನ್ನು ಜಾರಿಗೆ ತಗೊಂಬಂದು ವರದಕ್ಷಿಣೆ ಕೊಡುವವರನ್ನ ವರದಕ್ಷಿಣೆ ತೆಗೆದುಕೊಳ್ಳೋರ್ಗಿಬ್ರಿಗೂ ಸಹ ಶಿಕ್ಷಾರ್ಹ ಅಪರಾಧ ಅಂತ ಹೇಳಿ ಕಾನೂನನ್ನು ಜಾರಿಗೆ ತಗೊಂಬಂದಿದೆ. ಆದರೂ ಸಹ ಈ ಒಂದು ವರದಕ್ಷಿಣಾ ಸಮಸ್ಯೆ ಇವತ್ತಿಗೂ ಸಹ ಇನ್ನೂ ಹೆಚ್ಚಾಗಿರ್ತಕ್ಕಂಥದ್ದು. ಪ್ರತಿ ವರ್ಷ ಈ ವರದಕ್ಷಿಣಾ ಇದರಿಂದ ಸಾಯುವಂತಹ ಹೆಣ್ಣು ಮಕ್ಕಳ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ದಿನೇ ಹೆಚ್ಚಾಗ್ತಾ ಇರೋದ್ರಿಂದ ಯಾವ ಕಾನೂನುಗಳು ಸಹ ಇಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇಲ್ಲ. ನಿರ್ವಹಿಸಿರುವಂತಹ ಸಂದರ್ಭದಲ್ಲಿ ಹಾಗಾದರೆ ಈ ಸಮಸ್ಯೆಯನ್ನು ನಿವಾರಣೆ ಮಾಡುವಂತಹ ಬಗೆ ಹೇಗೆ ಅಂತ ಅಂದರೆ, ಕೊನೆಯಲ್ಲಿ ನೀವು ಕನ್ಕ್ಲೂಷನ್ನಲ್ಲಿ ನೀವು ಬರಿಬೇಕಾಗುತ್ತೆ. ಅದರಿಂದ ಇಂತಹ ಸಮಸ್ಯೆಯನ್ನು ಯಾವುದೇ ಕಾನೂನಿನಿಂದ ಹೋಗ್ಲಾಡಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕಾನೂನಿನಿಂದ ಸಾಧ್ಯ ಇಲ್ದಲೇ ಇರೋದ್ರಿಂದ ಎಲ್ಲಿವರೆಗೆ ಕೊಡೋರು ಇರ್ತಾರೋ ಅಲ್ಲಿವರೆಗೂ ಸಹ ತೆಗೆದುಕೊಳ್ಳೋರು ಇದ್ದೇ ಇರ್ತಾರೆ, ಯಾವುದನ್ನು, ವರದಕ್ಷಿಣೆಯನ್ನು. ಅದರಿಂದ ಎಲ್ಲಿವರೆಗೆ ಕೊಡೋರು ಇರ್ತಾರೋ ಅಲ್ಲಿವರೆಗೆ ತೆಗೆದುಕೊಳ್ಳೋರು ಇದ್ದೇ ಇರ್ತಾರೆ. ಅದರಿಂದ ಈ ಸಮಸ್ಯೆಯನ್ನು ಹೋಗ್ಲಾಡಿಸ್ಕೊಳ್ಳೋದಾದರೂ ಹೇಗೆ ಅಂತಂದರೆ, ಮನಪರಿವರ್ತನೆ ಆಗಬೇಕು. ಅಂದರೆ ಕೊಡುವವರು ಮತ್ತು ತೆಗೆದುಕೊಳ್ಳುವವರ ಮನಪರಿವರ್ತನೆ ಆದಾಗ ಮಾತ್ರ ಈ ಒಂದು ಸಮಸ್ಯೆಯನ್ನು ನಾವು ನಿವಾರಣೆ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳ್ಬೋದು ವಿದ್ಯಾರ್ಥಿ ಬಂಧುಗಳೇ. ಹೀಗೆ ನಾವು ಯಾವುದೇ ಒಂದು ವಿಷಯವನ್ನು ನಾವು ತೆಗೆದುಕೊಂಡಂಥ ಸಂದರ್ಭದಲ್ಲಿ ಈ ವಿಷಯವನ್ನು ಹೀಗೆ ನಾವು ವಿಸ್ತೃತಪಡಿಸ್ಬೇಕಾಗುತ್ತೆ ಮತ್ತು ವಿಚಾರಗಳನ್ನು ಒಂದಷ್ಟು ತಿಳ್ಕೊಳ್ಬೇಕಾಗುತ್ತೆ. ತಿಳ್ಕೊಳ್ಳೋದ್ರ ಜೊತೆಗೆ ಹೇಗೆ ನಾವು ಬರೆಯತಕ್ಕಂಥ ಬಗೆ ಹೇಗೆ, ಏನೇನೋ ಬರೀತಕ್ಕಂಥದ್ದಲ್ಲ, ಆ ಬರೆಯುವಂತಹ ರೀತಿ ವಿಧಾನಗಳನ್ನು ನೀವು ಈಗ ಏನು ನಾನು ಹೇಳ್ಕೊಟ್ಟಿದ್ದೀನಿ, ಪೀಠಿಕೆ, ಬೆಳವಣಿಗೆ, ಉಪಸಂಹಾರ, ಈ ಒಂದು ವಿಧಾನದ ಮೂಲಕ ನೀವು ಬರೆದಿದ್ದೇ ಆದಲ್ಲಿ 4ಕ್ಕೆ 4 ಅಂಕಗಳನ್ನು ಪ್ರಬಂಧದ ಮೂಲಕ ಬರೀತಕ್ಕಂಥದ್ದು. ಹೀಗಾಗಿ ಅನೇಕ ಪ್ರಬಂಧಗಳು ನಿಮಗೆ ಈಗಾಗಲೇ ಅದಕ್ಕೆ ಬೇಕಾಗಿರ್ತಕ್ಕಂಥ ಮಾಹಿತಿಗಳು ಸಿಗೋದ್ರಿಂದ ಆ ಮಾಹಿತಿಗಳನ್ನು ಓದ್ಕೊಂಡು ಈ ಒಂದು ಹಂತಗಳನ್ನು ಅನುಸರಣೆ ಮಾಡೋದ್ರ ಮುಖಾಂತರ ನೀವು ಅಂಕಗಳನ್ನು ಪಡೀಲಿಕ್ಕೆ ಸಾಧ್ಯ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಮಾದರಿಯ ಒಂದು ಪ್ರಬಂಧವನ್ನು ನಿಮಗೆ ಇಟ್ಟಿರ್ತಕ್ಕಂಥದ್ದು. ಎಲ್ಲರೂ ಸಹ ಒಳ್ಳೆಯ ಅಂಕಗಳನ್ನು ಗಳಿಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು